ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆ ನಿರ್ಮಾಣದ ಗುರಿಯನ್ನ ಇಟ್ಟುಕೊಂಡಿದ್ದೀವಿ ಅಂತೇಳಿ ಸಿಎಂ ಘೋಷಣೆ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡ್ತಾರೆ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆಯ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತೇಳಿ. ಆಗ ಎಚ್ ಆಂಜನೇಯ ಅವರು ಬರ್ತಾರೆ, ಸಿಎಂ ಅವ್ರಿಗೆ ಹೇಳ್ತಾರೆ, ಅಂಬೇಡ್ಕರ್ ಹೆಸರಿಡೋದಕ್ಕೆ ಮನವಿ ಮಾಡ್ತಾರೆ. ಆಗ ವಸತಿ ಶಾಲೆ ಆಗೋದು ಮುಖ್ಯ, ಇಲ್ಲಿ ಯಾರ ಹೆಸರಿಡ್ತೀವಿ ಅನ್ನೋದಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಗದರಿಸಿದ ಬಳಿಕ ಸುಮ್ಮನೆ ಹೋಗಿ ಕುಳಿತುಕೊಳ್ತಾರೆ ಎಚ್ ಆಂಜನೇಯ ಅವರು. ನೋಡಿ, ಕೂತ್ಗಡೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125 ಅಂಬೇಡ್ಕರ್ ಹೆಸರಿನಲ್ಲಿದೆ. ಈಗ ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರ್ಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾರ ಇರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾರ ಇರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾರ ಯಾರವರ ಹೆಸರಿನಲ್ಲಿರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125 ಅಂಬೇಡ್ಕರ್ ಹೆಸರಿನಲ್ಲಿದೆ. ಈಗ ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾರ ಇರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾರ ಇರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾರ ಯಾರವರ ಹೆಸರಿನಲ್ಲಿರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆ ನಿರ್ಮಾಣದ ಗುರಿಯನ್ನ ಇಟ್ಟುಕೊಂಡಿದ್ದೀವಿ ಅಂತೇಳಿ ಸಿಎಂ ಘೋಷಣೆ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡ್ತಾರೆ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆಯ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತೇಳಿ. ಆಗ ಎಚ್ ಆಂಜನೇಯ ಅವರು ಬರ್ತಾರೆ, ಸಿಎಂ ಅವ್ರಿಗೆ ಹೇಳ್ತಾರೆ, ಅಂಬೇಡ್ಕರ್ ಹೆಸರಿಡೋದಕ್ಕೆ ಮನವಿ ಮಾಡ್ತಾರೆ. ಆಗ ವಸತಿ ಶಾಲೆ ಆಗೋದು ಮುಖ್ಯ, ಇಲ್ಲಿ ಯಾರ ಹೆಸರಿಡ್ತೀವಿ ಅನ್ನೋದಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಗದರಿಸಿದ ಬಳಿಕ ಸುಮ್ಮನೆ ಹೋಗಿ ಕುಳಿತುಕೊಳ್ತಾರೆ ಎಚ್ ಆಂಜನೇಯ ಅವರು. ನೋಡಿ, ಕೂತ್ಗಡೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125 ಅಂಬೇಡ್ಕರ್ ಹೆಸರಿನಲ್ಲಿದೆ. ಈಗ ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾರ ಇರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾರ ಇರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾರ ಯಾರವರ ಹೆಸರಿನಲ್ಲಿರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125 ಅಂಬೇಡ್ಕರ್ ಹೆಸರಿನಲ್ಲಿದೆ. ಈಗ ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾರ ಇರಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾರ ಇರಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾರ ಯಾರವರ ಹೆಸರಿನಲ್ಲಿರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆ ನಿರ್ಮಾಣದ ಗುರಿಯನ್ನ ಇಟ್ಟುಕೊಂಡಿದ್ದೀವಿ ಅಂತೇಳಿ ಸಿಎಂ ಘೋಷಣೆ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡ್ತಾರೆ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆಯ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತೇಳಿ. ಆಗ ಎಚ್ ಆಂಜನೇಯ ಅವರು ಬರ್ತಾರೆ, ಸಿಎಂ ಅವ್ರಿಗೆ ಹೇಳ್ತಾರೆ, ಅಂಬೇಡ್ಕರ್ ಹೆಸರಿಡೋದಕ್ಕೆ ಮನವಿ ಮಾಡ್ತಾರೆ. ಆಗ ವಸತಿ ಶಾಲೆ ಆಗೋದು ಮುಖ್ಯ, ಇಲ್ಲಿ ಯಾರ ಹೆಸರಿಡ್ತೀವಿ ಅನ್ನೋದಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಗದರಿಸಿದ ಬಳಿಕ ಸುಮ್ಮನೆ ಹೋಗಿ ಕುಳಿತುಕೊಳ್ತಾರೆ ಎಚ್ ಆಂಜನೇಯ ಅವರು. ನೋಡಿ, ಕೂತ್ಗಡೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ 125
ಇಪ್ಪತ್ತೈದು ಅಂಬೇಡ್ಕರ್ ಹೆಸರಿನಲ್ಲಿದೆ ಈಗ ರೆಸಿಡೆನ್ಸಿಯಲ್ ಅದು ಯಾವ್ದಾರ ಇರ್ಲಪ್ಪ ಹೆಸರಲ್ಲಾರ ಇರ್ಲಿ. ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರವರ ಹೆಸರಿನಲ್ಲಿರಲಿ. ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ. 125 ಅಂಬೇಡ್ಕರ್ ಹೆಸರಿನಲ್ಲಿದೆ ಈಗ ರೆಸಿಡೆನ್ಸಿಯಲ್ ಅದು ಯಾವ್ದಾರ ಇರ್ಲಪ್ಪ ಹೆಸರಿನಲ್ಲಾರ ಇರ್ಲಿ. ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರವರ ಹೆಸರಿನಲ್ಲಿರಲಿ. ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗ ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆ ನಿರ್ಮಾಣದ ಗುರಿಯನ್ನ ಇಟ್ಟುಕೊಂಡಿದ್ದೀವಿ ಅಂತೇಳಿ ಸಿಎಂ ಘೋಷಣೆ ಮಾಡ್ತಾರೆ. ಇವತ್ತು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡ್ತಾರೆ. ಪ್ರತಿಯೊಂದು ಹೋಬಳಿಗೆ ವಸತಿ ಶಾಲೆಯ ನಿರ್ಮಾಣದ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತೇಳಿ. ಆಗ ಎಚ್ ಆಂಜನೇಯ ಅವರು ಬರ್ತಾರೆ, ಸಿಎಂ ಅವ್ರಿಗೆ ಹೇಳ್ತಾರೆ, ಅಂಬೇಡ್ಕರ್ ಹೆಸರಿಡೋದಕ್ಕೆ ಮನವಿ ಮಾಡ್ತಾರೆ. ಆಗ ವಸತಿ ಶಾಲೆ ಆಗೋದು ಮುಖ್ಯ, ಇಲ್ಲಿ ಯಾರ ಹೆಸರಿಡ್ತೀವಿ ಅನ್ನೋದಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಗದರಿಸಿದ ಬಳಿಕ ಸುಮ್ಮನೆ ಹೋಗಿ ಕುಳಿತುಕೊಳ್ತಾರೆ ಎಚ್ ಆಂಜನೇಯ ಅವರು. ನೋಡಿ, ಕೂತ್ಗಡೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ. 125 ಅಂಬೇಡ್ಕರ್ ಹೆಸರಿನಲ್ಲಿದೆ ಈಗ ರೆಸಿಡೆನ್ಸಿಯಲ್ ಅದು ಯಾವ್ದಾರ ಇರ್ಲಪ್ಪ ಹೆಸರಲ್ಲಾರ ಇರ್ಲಿ. ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರವರ ಹೆಸರಿನಲ್ಲಿರಲಿ. ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ. 125 ಅಂಬೇಡ್ಕರ್ ಹೆಸರಿನಲ್ಲಿದೆ ಈಗ ರೆಸಿಡೆನ್ಸಿಯಲ್ ಅದು ಯಾವ್ದಾರ ಇರ್ಲಪ್ಪ ಹೆಸರಲ್ಲಾರ ಇರ್ಲಿ. ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರವರ ಹೆಸರಿನಲ್ಲಿರಲಿ. ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗ